ಸ್ನೇಹಿತರೆ, ಇಲ್ಲೊಂದು ಉದ್ಯೋಗದ ಮಾಹಿತಿ ಇದೆ ನೋಡ್ಬೋದು. ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಅಂತ ಇದೆ. ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಅಂತ ನೋಡ್ಬೋದು. 10/7/2024 ರಿಲೀಸ್ ಆಗಿರೋಂಥ ನೋಟಿಫಿಕೇಶನ್ ಅದು. ದಿ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಹ್ಯಾಸ್ ಇನ್ವೈಟೆಡ್ ದಿ ಅಪ್ಲಿಕೇಶನ್ಸ್ ಟು ಫಿಲ್ ಅಪ್ ದಿ ಪೋಸ್ಟ್ ಆಫ್ ಎಲೆಕ್ಟ್ರಿಸಿಟಿ ಆಂಬುಡ್ಸ್ಮನ್. ಡೀಟೇಲ್ ನೋಟಿಫಿಕೇಶನ್ ಇನ್ ದಿ ಮ್ಯಾಟರ್ ಈಸ್ ಅವೈಲೇಬಲ್ ಇನ್ KERC ವೆಬ್ಸೈಟ್ ಅಂತ ಹೇಳಿದ್ದಾರೆ. KERC ವೆಬ್ಸೈಟ್ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಮೇ ಅಪ್ಲೈ ಫಾರ್ ದಿ ಪೋಸ್ಟ್ ಆನ್ ಆರ್ ಬಿಫೋರ್ 31/7/2024 ಒಳಗಡೆ ಅಪ್ಲಿಕೇಶನ್ನ ಹಾಕ್ಬೋದು. ಯಾವ್ಯಾವ ಪೋಸ್ಟ್ ಇದಾವೆ ಅಂತ ನೋಡೋಣ. ವಿದ್ಯುತ್ ಶಕ್ತಿ ಲೋಕಪಾಲರು ಅಂತ ಇದೆ. ಹುದ್ದೆ ಒಂದೇ ಹುದ್ದೆ ಇದೆ. ಯಾರಿಗುಂಟು ಯಾರಿಗಿಲ್ಲ ಅನ್ನೋ ಥರ ಆಗಿದೆ ನೋಡ್ಬೋದು. ಮನ್ನಣೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಹೊಂದಿರಬೇಕಾಗತ್ತೆ. ವಿದ್ಯುತ್ ಶಕ್ತಿ ಸರಬರಾಜು ಮತ್ತು ವಿತರಣೆ, ಹಣಕಾಸು, ಕಾನೂನು ಮತ್ತು ಆಡಳಿತ ವಿಭಾಗದಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಮಸ್ಯೆಗಳನ್ನು ನಿಭಾಯಿಸುವಲ್ಲಿ ಸಾಕಷ್ಟು ಜ್ಞಾನವನ್ನು ಹೊಂದಿರುವುದು ಮತ್ತು ಸಾಮರ್ಥ್ಯವನ್ನು ತೋರಿಸುವ ಸಮಗ್ರತೆಯನ್ನು ಹೊಂದಿರತಕ್ಕಂಥದ್ದಿದೆ. ವಿದ್ಯುತ್ ಶಕ್ತಿ ಸರಬರಾಜು ಮತ್ತು ವಿತರಣೆ, ಹಣಕಾಸು, ಕಾನೂನು ಮತ್ತು ಆಡಳಿತ ವಿಭಾಗಗಳಲ್ಲಿ 25 ವರ್ಷಗಳ ಅನುಭವ ಹೊಂದಿರಬೇಕಂತ ಇದೆ. ಕನ್ನಡ ಭಾಷೆಯಲ್ಲಿ ಕಾರ್ಯನಿರ್ವಹಿಸಲು ಜ್ಞಾನ ಹೊಂದಿರಬೇಕು. ವಯಸ್ಸು 65 ವರ್ಷಗಳ ಮೀರಬಾರ್ದಂತ ಇದೆ. ಅಪ್ಲಿಕೇಶನ್ ಆಗಬೇಕು ಅಂತ ಹೇಳಿದ್ರೆ ಅರ್ಜಿಗಳನ್ನು ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗದ ಕಚೇರಿಯಲ್ಲಿ ಅಥವಾ ಆಯೋಗದ ವೆಬ್ಸೈಟ್ ಆದಂಥ https://kerc.karnataka.gov.in ಇಂದ ಪಡೆಯಬಹುದು ಅಂತ ಇದೆ. ಭರ್ತಿ ಮಾಡಿದ ಅರ್ಜಿಯ ಜೊತೆಗೆ ಕಾರ್ಯದರ್ಶಿ, ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಇವರ ಹೆಸರಿಗೆ ಪಡೆದ 1000 ಡಿಮ್ಯಾಂಡ್ ಡ್ರಾಫ್ಟ್, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 1000 ರೂಪಾಯಿಗಳು ಹಾಗೂ ಹುದ್ದೆಗೆ ಸಂಬಂಧಪಟ್ಟ ಅರ್ಹತಾ ಪತ್ರಗಳನ್ನು ಪ್ರತಿಗಳೊಂದಿಗೆ ದಿನಾಂಕ 30/7/2024 ಅಥವಾ ಇದಕ್ಕೆ ಮುಂಚಿತವಾಗಿ ಕಾರ್ಯದರ್ಶಿ ತಲುಪುವಂತೆ ಕಳಿಸಬೇಕಾಗತ್ತೆ. ಆಫ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಇಲ್ಲಿದೆ ನೋಡಿ, ಈ ಅಪ್ಲಿಕೇಶನ್ ಫಾರ್ಮೆಟಿ ಏನು ಫಿಲ್ಅಪ್ ಮಾಡಿ ಕಳಿಸ್ಬೇಕು. ಸ್ನೇಹಿತರೆ, ಮತ್ತೇನಾದ್ರು ಅಪ್ಡೇಟ್ಸ್ ಇಲ್ಲ ಅಂತ ತಿಳಿಸ್ತಾನೆ ಇರ್ತೀನಿ. ನಾವು ಮಾಡುವಂಥ ವಿಡಿಯೋಸ್ ನೋಡ್ಬೋದು. ದಿ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಎಂಟೈಟಲ್ಡ್ ಟು ಕನ್ಸಾಲಿಡೇಟೆಡ್ ರೆನ್ಯೂಮರೇಷನ್ ಆಫ್ 80,000 ಇದೆ ಪರ್ ಮಂತ್ ಸ್ಯಾಲ್ರಿ. ಡಿಗ್ರಿ ಆಗಿರ್ಬೇಕಾಗತ್ತೆ.